ಈ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಿಂಹರಾಶಿ ತೆಗೆದುಕೊಂಡಾಗ ನೋಡಿ, ಸಿಂಹರಾಶಿಯಲ್ಲಿ ಜನ್ಮದಲ್ಲಿ ಬಂದು ಕೂಡಿದಂತಹ ಕೇತುಗ್ರಹ ಯಾವುದೇ ದಿನಗಳಲ್ಲೂ ಸಹ ಬದಲಾವಣೆಗಳಾಗೋದಿಲ್ಲ. 2 ವರ್ಷಗಳ ಕಾಲದಲ್ಲಿ ಕೂತ್ಕೊಂಡ್ರೆ, ಒಂದು ಬಾರಿ ಬಂದು ಕೂತ್ಕೊಂಡ್ರೆ 2 ವರ್ಷಗಳ ಕಾಲ ಅವರು ಇರ್ತಾರೆ. ಜೊತೆಯಲ್ಲಿ ಅಷ್ಟಮದಲ್ಲಿರುವಂತಹ ಶನಿಗ್ರಹ, ಇವೆರಡೂ ಬೆಂಬಿಡದೆ ನಮ್ಮನ್ನ ಒಂದು ರೀತಿಯಾದಂತಹ ಬೆನ್ನು ಕಟ್ಕೊಂಡಂತಹ ಸಮಸ್ಯೆಗಳು ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನಮ್ಮ ಕಾಳಲಿಕ್ಕೆ, ನಮಗೆ ತೊಂದರೆ ಕೊಡಲಿಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡ್ತವೆ. ಶನಿ ಅಷ್ಟಮದಲ್ಲಿದ್ದಾಗ ಅತಿಯಾದಂಥ ಕೋಪದ ವಾತಾವರಣ, ಅತಿಯಾದಂತಹ ದುಷ್ಟರ ಕಾಟಗಳು, ಮತ್ತು ಜನ್ಮದಲ್ಲಿರುವಂತಹ ಕೇತುವಿಂದ ಶತ್ರುಗಳ ಬಾಧೆ, ಹಿತಶತ್ರುಗಳು ಅಹಿತಶತ್ರುಗಳ ಬಾಧೆಗಳು ಜಾಸ್ತಿ. ಸ್ನೇಹಿತ ವರ್ಗದಿಂದಲೇ ಸಮಸ್ಯೆ, ಗೊಂದಲಗಳು, ಭಯದ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ. ಯಾವಾಗ ಅಷ್ಟಮದಲ್ಲಿ ಶನಿ, ಜನ್ಮದಲ್ಲಿ ಕೇತು ಬಂದಾಗ ಅಪರಾಧಗಳು, ಅಪನಿಂದನೆಗಳು ಜಾಸ್ತಿ ಆಗತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದೇ ರೀತಿಯಾಗಿ ವ್ಯಯಸ್ಥಾನದಲ್ಲಿ ಶುಕ್ರ, ಎಲ್ಲಿ ಯಾವುದಕ್ಕೂ ಖರ್ಚು ವೆಚ್ಚಗಳು ಹೇಗೆ ಆಗತ್ತೆ ಅಂತ ಅಂದರೆ, ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಏನಾದ್ರು ಉಳಿತಾಯ ಮಾಡೋಕ್ಕೆ ಹೋದರೂ ಸಹ ಒಂದಲ್ಲ ಒಂದು ಸಮಸ್ಯೆಗಳನ್ನು, ಒಂದಲ್ಲ ಒಂದು ತೊಂದರೆಗಳನ್ನು, ತಾಪತ್ರಗಳನ್ನು ನಾವು ನೋಡ್ತಲೇ ಇರ್ತಿರ್ತೀವಿ. ಬುದ್ಧಿಯಂತೂ ಭಾಳ ಮಂದಗತಿಯಲ್ಲಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂತಹ ಒಂದು ಕನ್ಫ್ಯೂಸ್ನಲ್ಲಿ ನಮ್ಮ ಆಲೋಚನೆಗಳಿರುತ್ತೆ. ಜೊತೆಯಲ್ಲಿ ಸಿಂಹರಾಶಿಯವರಿಗೆ ಗುರುವಿನ ಬಲ ಇದೆ, ವ್ಯವಹಾರಗಳನ್ನು ಮಾಡ್ಬೋದು ಅಂತ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಆ ವ್ಯವಹಾರಗಳೆಲ್ಲವೂ ಕೆಡಿಸುವಂಥ ಗ್ರಹಗಳು ನಮ್ಮನ್ನು ತೊಂದರೆಗಳಿಗೆ, ತಾಪತ್ರಗಳಿಗೆ ಗುರಿಯನ್ನು ಮಾಡ್ತವೆ. ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸಿಂಹರಾಶಿಗೆ ಶನಿಯ ಶಾಂತಿಯನ್ನು ಅತ್ಯಂತ ಮುಖ್ಯವಾಗಿ ಮಾಡಬೇಕಾಗ್ತದೆ. ಜನ್ಮದಲ್ಲಿರುವಂಥ ಕೇತು ಅತ್ಯಂತ ಮುಖ್ಯವಾಗಿ ಶಾಂತಿ ಮಾಡಿಸ್ಕೊಳ್ಬೇಕಾಗ್ತದೆ. ಸಿಂಹರಾಶಿಯವರು ಆದಷ್ಟು ಸಹ ನವಗ್ರಹ ಪೂಜೆ, ನವಗ್ರಹ ಶಾಂತಿ, ನವಗ್ರಹ ಹೋಮ, ನವಧಾನ್ಯವನ್ನು ದಾನ ಮಾಡುವಂಥದ್ದು, ಇದನ್ನು ಮುಖ್ಯವಾಗಿ ಮಾಡಬೇಕಾಗ್ತದೆ. ಇದರಿಂದ 2026ನೇ ಇಸ್ವಿಯಲ್ಲಿ ಅಂಥ ಅನುಕೂಲಕರವಾದಂತಹ ವಾತಾವರಣಗಳೇನು ಸಿಂಹರಾಶಿಯವರು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಕೋಪದ ವಾತಾವರಣ, ಕೋಪಕ್ಕೆ ಬುದ್ಧಿ ಕೊಟ್ಟು ನಾವೇ ಪಶ್ಚಾತ್ತಾಪ ಪಡುವಂಥ ವಾತಾವರಣಗಳಿರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸಿಂಹರಾಶಿಯವರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.